ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ, ಭಾರತ ಭಗವದ್ಭಕ್ತಿಯ ಆಗರ, ಹೆಜ್ಜೆ ಹೆಜ್ಜೆಗೆ ತೀರ್ಥಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ನಾಡು. ಇಲ್ಲಿನ ಇತಿಹಾಸ, ಭೂಗೋಳ, ಧರ್ಮ, ದರ್ಶನ ಮತ್ತು ಸಂಸ್ಕೃತಿಯಲ್ಲೇ ನಮ್ಮ ನೆಲದ ಏಕಾತ್ಮತೆಯ ಸೂತ್ರಗಳು ಕಂಡುಬರುತ್ತವೆ. ವಿವಿಧ ದರ್ಶನಗಳು, ವೇದ ಕಾವ್ಯಗಳು ಉಗಮಗೊಂಡ ಪುಣ್ಯಭೂಮಿ ಇದು. ತೀರ್ಥಯಾತ್ರೆ ನಮ್ಮ ನಾಡಿನ ಒಂದು ಮಹತ್ವಪೂರ್ಣ ಪರಂಪರೆ. ಅದು ನಮ್ಮ ಮಾತೃಭೂಮಿಯ ಕುರಿತು ನಮ್ಮ ಪ್ರೀತಿ ಮತ್ತು ಭಕ್ತಿಯ ವ್ಯಕ್ತರೂಪ ಹಾಗೂ ಭೌಗೋಳಿಕ ಪ್ರಜ್ಞೆ ಗಳಿಸ್ತಕ್ಕಂಥ ಸಾಧನ. ಅನೇಕ ಮಹಾತ್ಮರು, ದಾರ್ಶನಿಕರು, ಕವಿಗಳು ಇಲ್ಲಿ ಹುಟ್ಟಿ ನಮ್ಮ ನೆಲವನ್ನು ಹರಿಸಿದ್ದಾರೆ. ಇಲ್ಲಿನ ಕಣ ಕಣದಲ್ಲಿ ಭಗವದ್ ಅಂಶ ಇದೆ ಅನ್ನೋದು ನಮ್ಮ ನಂಬಿಕೆ. ಭಗವಂತ ಸರ್ವವ್ಯಾಪಿ ಅನ್ನೋದು ಸತ್ಯವಾದರೂ ತನ್ನ ಲೀಲಾ ವಿನೋದಗಳಿಗಾಗಿ ಅವನು ಕೆಲವು ಕ್ಷೇತ್ರಗಳನ್ನು ಆರಿಸಿಕೊಂಡಿದ್ದಾನೆ. ಅವನೇ ಇಲ್ಲಿ ರಾಮನಾಗಿ, ಕೃಷ್ಣನಾಗಿ ಕುಣಿದಿದ್ದಾನೆ. ತನ್ನ ಭಕ್ತರನ್ನು ಕುಣಿಸಿ ತಣಿಸಿದ್ದಾನೆ. ತನ್ನ ಲೀಲೆಗಳಿಗಾಗಿ ಅವನು ನಮ್ಮ ನಾಡಿನ ಅಂಗಳವನ್ನು ಆರಿಸಿಕೊಂಡಿದ್ದು, ಅಥವಾ ಅವನ ಲೀಲೆಯ ಅಂಗಳದಲ್ಲಿ ನಮಗೊಂದು ಜನ್ಮ ದೊರೆತದ್ದು ನಮ್ಮ ಭಾಗ್ಯ ಅಲ್ವಾ? ಇಲ್ಲವನು ಪ್ರಕೃತಿಯ ರೂಪದಲ್ಲಿ ಪಸರಿಸಿ ನಿಂತಿದ್ದಾನೆ. ಪರ್ವತಗಳಾಗಿ ಮುಗಿಲನ್ನು ಚುಂಬಿಸಿದ್ದಾನೆ. ನದಿಯಾಗಿ ಹರಿದು ನಮ್ಮ ದಾಹ ತಣಿಸಿದ್ದಾನೆ. ಸೀಮಾತೀತನಾಗಿ ಗೋಚರಿಸಿದ್ದಾನೆ. ಅವನ ರುದ್ರ, ಗಂಭೀರ, ಸೌಮ್ಯ, ಭಯಾನಕ, ಅದ್ಭುತ, ಆಶ್ಚರ್ಯಕರವಾದಂಥ 10 ಹಲವು ಮುಖಗಳನ್ನು ತೋರಿದ್ದಾನೆ. ಅವನ ಲೀಲೆಗಳನ್ನು ನೋಡುವ ಆಸೆಯಿಂದ ಮತ್ತು ಮೋಕ್ಷದ ಹಂಬಲದಿಂದ ನಮ್ಮ ಹಿರಿಯರು ದೇಶದ ಮೂಲೆ ಮೂಲೆಗಳಿಗೆ ಸಾಗಿದರು. ಪರ್ವತಗಳ ತುದಿ ತಲುಪಿದರು. ಗಹನಾರಣ್ಯಗಳ ಒಳಹೊಕ್ಕರು. ನದಿ ಕಡಲಿನ ಆಳವನ್ನು ಕಂಡರು. 7 ಕುಲಪರ್ವತಗಳು, 7 ಜಂಹವಿಗಳು, 7 ಪುರಿಗಳು, 12 ಜ್ಯೋತಿರ್ಲಿಂಗಗಳು, 51 ಶಕ್ತಿಪೀಠಗಳು, ಚತುರ್ಧಾಮಗಳು, ಚತುರಾಮ್ನಾಯ ಪೀಠಗಳು, ಶೈವ, ವೀರಶೈವ, ವೈಷ್ಣವ, ಶ್ರೀವೈಷ್ಣವ, ಶಾಕ್ತ, ಗಣಪಥ್ಯ, ಸಿಖ್, ಜೈನ, ಬೌದ್ಧ ತೀರ್ಥಗಳು, ವಿಭೂತಿ ಪುರುಷರ ಜನ್ಮಸ್ಥಳಗಳು, ಹುತಾತ್ಮರ ಬಲಿದಾನ ನಡೆದಂತಹ ಸ್ಥಳಗಳು, ಹೀಗೆ ಹೆಜ್ಜೆ ಹೆಜ್ಜೆಗೆ ತೀರ್ಥಕ್ಷೇತ್ರಗಳು. ಇವುಗಳನ್ನು ನೋಡಲು ಹೊರಟಿರತಕ್ಕಂಥ ಯಾತ್ರಿಕರಿಂದ ನಮ್ಮ ನಾಡಿನ ಎಲ್ಲ ಪುಣ್ಯ ಸ್ಥಳಗಳ ಹೆದ್ದಾರಿಗಳು, ಕಿರುದಾರಿಗಳು, ಕಾಲುದಾರಿಗಳು, ಬೆಟ್ಟ ಕಿಬ್ಬಿಯ ಇಕ್ಕಟ್ಟಿನ ದಾರಿಗಳೂ ಕೂಡ ಕಿಕ್ಕಿರಿದು ಅವರೆಲ್ಲರ ಪದಧೂಳಿಯಿಂದ ಪವಿತ್ರವಾಗ್ತಾನೇ ಇದೆ. ರಾಮನ ಪಾದಸ್ಪರ್ಶವಾಗದ, ಹರಸುರರು ಸಂದರ್ಶಿಸದ, ಸೀತೆ ಸಾವಿತ್ರಿಯರು ಹಾದಿರದ ಸ್ಥಳಗಳೇ ಇಲ್ಲಿಲ್ಲ. ಗಂಗೆ, ಯಮುನೆಯರೇ ಮೊದಲಾದ ಪವಿತ್ರ ನದಿಗಳ ತಟಗಳಲ್ಲಿ, ಮಹಾತ್ಮರು ಅವತರಿಸಿದ ಸ್ಥಳಗಳಲ್ಲಿ, ತಪಸ್ವಿಗಳಿದ್ದಲ್ಲಿ, ಪ್ರಕೃತಿಯ ಅದ್ಭುತ ಶಕ್ತಿಗಳು ಗೋಚರವಾದಲ್ಲಿ ತೀರ್ಥಕ್ಷೇತ್ರಗಳನ್ನು ನಾವು ಪ್ರಾಚೀನ ಕಾಲದಿಂದಲೂ ಕಲ್ಪಿಸಿಕೊಂಡು ಬಂದಿದ್ದೇವೆ. ಇಂಥ ಸ್ಥಳಗಳಲ್ಲಿ ಕೋಗಿಲೆಗಳ ಸಂಗೀತ, ದುಂಬಿಗಳ ಝೇಂಕಾರ, ಶಂಖದ ಓಂಕಾರ ಬೆರೆತು ಕಲ್ಪನೆ ದರ್ಶನಗಳ ಹೂಬಳ್ಳಿ ಚಿಗುರಿ ವೇದ ಕವ್ಯಗಳ ಫಲಗಳೊಂದಿಗೆ ಸತ್ಯ, ಶಿವ ಮತ್ತು ಸೌಂದರ್ಯದ ಉಪಾಸನೆ ನಡೀತಾ ಇತ್ತು. ಈ ಯಾತ್ರೆಗಳನ್ನು ನಾನಾ ಕಾರಣಕ್ಕಾಗಿ ಮಾಡ್ತಾರೆ. ಬಲರಾಮ ಮತ್ತು ಭಾರ್ಗವರಾಮನಂತೆ ಪ್ರಾಯಶ್ಚಿತ್ತಕ್ಕಾಗಿ, ಧರ್ಮರಾಯನಂತೆ ದಾಯಾದಿಗಳ ಹತ್ಯೆಯ ತಾಪ ಪರಿಹಾರಕ್ಕಾಗಿ, ವಿದುರನಂತೆ ಭಗವದ್ ಅನುಗ್ರಹ ಮತ್ತು ಆಧ್ಯಾತ್ಮಿಕ ಔನ್ನತ್ಯಕ್ಕಾಗಿ ತೀರ್ಥಯಾತ್ರೆ ಮಾಡಿದವರಿದ್ದಾರೆ. ಅನೇಕರು ಪಿತೃಋಣ ತೀರಿಸಲಿಕ್ಕೆ, ಕೆಲವರು ಸೌಭಾಗ್ಯ ಮತ್ತು ಸಂತಾನ ಪ್ರಾಪ್ತಿಗಾಗಿ ಹರಕೆ ಹೊತ್ತು ಹೋಗುವುದು ಉಂಟು. ಯಾವುದೇ ಕಾರಣದಿಂದ ಹೋದರೂ ಅದೊಂದು ರಸದೌತಣವೇ ಸರಿ. ಆ ಎಲ್ಲ ದೇಗುಲಗಳಲ್ಲಿ, ಕಲೆಯ ಬಲೆಗಳಲ್ಲಿ, ಸಜೀವ ಶಿಲ್ಪಗಳಲ್ಲಿ ನಮ್ಮ ಜೀವನಾಡಿಯನ್ನು ಮಿಡಿಸ್ತಕ್ಕಂತಹ ದಿವ್ಯ ಶಕ್ತಿಯ ಪ್ರತಿಮಾರೂಪಗಳಿವೆ. ದೇಗುಲದ ಶಿಲೆಯಲ್ಲಿ, ತೀರ್ಥದ ಜಲದಲ್ಲಿ, ಹೂವಿನ ಸೋಂಪಿನಲ್ಲಿ, ಗುಡಿಯ ಗೋಪುರದಲ್ಲಿ, ಪ್ರಾಣದ ಸ್ಪಂದನದಲ್ಲಿ, ಪರ್ವತದ ನಿಶ್ಚಲ ಭಾವದಲ್ಲಿ, ಚಲಿಸುವ ಗಾಳಿಯಲ್ಲಿ, ಹರಿಯುವ ನದಿಯಲ್ಲಿ ಭಗವಂತನನ್ನೇ ಕಾಣುತ್ತಾನೆ. ಬಾಳು ಪುನೀತಗೊಂಡ ಭಾವ ತಿಳಿಯುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕೆಲವು ಪವಿತ್ರ ಪರ್ವತಗಳ ಮತ್ತು ನದಿಗಳ ಕುರಿತಾದ ಭಾವಪೂರ್ಣವಾದ ವಿವರಗಳನ್ನು ನಾವು ಮೆಲುಕು ಹಾಕೋಣ. ಈ ಸಂದರ್ಭದಲ್ಲಿ ನಮ್ಮ ಪರ್ವತಗಳ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಪ್ರತಿಯೊಂದು ಪರ್ವತವು ತನ್ನದೇ ಆದ ಕಾರಣದಿಂದಾಗಿ ನಮ್ಮಲ್ಲಿ ಪೂಜ್ಯತೆ ಪಡೆದಿದೆ. ಜಗತ್ತಿನ ಇತರ ದೇಶದ ಜನರಿಗೆ ಜಡವಾಗಿ ಕಾಣುವ ಪರ್ವತಗಳು ನಮ್ಮ ಪಾಲಿಗೆ ಭಗವದಂಶವೇ ಸರಿ. ನಮ್ಮ ನಂಬಿಕೆಗೆ ಕಾರಣಗಳು ಹಲವು. ಕೆಲವು ಪರ್ವತಗಳಲ್ಲಿ ದೇವತೆಗಳ ವಾಸ್ತವ್ಯವಿದೆ ಅಂತ ನಾವು ನಂಬುತ್ತೀವಿ. ಕೆಲವು ಪರ್ವತಗಳಲ್ಲಿ ಋಷಿಮುನಿಗಳ ಸಾಧನೆ ನಡೆದಿದೆ. ಅನೇಕ ಪರ್ವತಗಳಲ್ಲಿ ನಮ್ಮ ಹಿರಿಯರು ಮಂದಿರಗಳನ್ನು ನಿರ್ಮಿಸಿದ್ದಾರೆ. ಕೆಲವು ಪರ್ವತಗಳು ಪವಿತ್ರ ನದಿಗಳ ಉಗಮ ಸ್ಥಾನಗಳು. ನಮ್ಮ ಕಾವ್ಯ ಪುರಾಣಗಳಲ್ಲಿ, ಜನಪದ ಸಾಹಿತ್ಯದಲ್ಲಿ ಪರ್ವತ ಮಹಾತ್ಮೆಗೆ ಸಂಬಂಧಪಟ್ಟಂತಹ ವಿವರಗಳು ಸಾಕಷ್ಟಿದ್ದಾವೆ. ನಾವು ಬೆಳಗ್ಗೆ ಏಳುತ್ತಿದ್ದಂತೆ
ನಮ್ಮ ನಾಡಿನ ಶ್ರೇಷ್ಠ ಪರ್ವತಗಳನ್ನು ಸ್ಮರಿಸ್ತೀವಿ. ಮಹೇಂದ್ರೋ ಮಲಯ ಸಖ್ಯೋ ದೇವತಾತ್ಮ ಹಿಮಾಲಯ ಧ್ಯೇಯೋರೈವತಕೋ ವಿಂಧ್ಯ ಗಿರಿಶ್ಚಾರಾವಲಿಸ್ತಥಾ. ಈ ಶ್ಲೋಕದಲ್ಲಿ ಮಹೇಂದ್ರ, ಮಲಯ, ಸಖ್ಯಾದ್ರಿ ದೇವತೆಗಳ ಆತ್ಮದಂತಿರತಕ್ಕಂಥ ಹಿಮಾಲಯ, ರೈವತಕ, ವಿಂಧ್ಯ ಮತ್ತು ಅರಾವಳಿ ಪರ್ವತಗಳು ಸ್ಮರಣೀಯವಾದವುಗಳು ಅಂತ ಹೇಳ್ತಾರೆ. ಈ ಮಾಲಿಕೆಯಲ್ಲಿ ಇರತಕ್ಕಂಥ ಪರ್ವತಗಳ ಪೈಕಿ ಒಂದೆರಡರ ಕೆಲವು ಮಾಹಿತಿಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಮೊದಲನೇದು ಹಿಮಾಲಯ. ಭಾರತದ ಉತ್ತರ ಸೀಮೆಯುದ್ದಕ್ಕೂ ಹಬ್ಬಿ ನಿಂತಿರತಕ್ಕಂಥ ಪ್ರಚಂಡ ಪರ್ವತ ಸ್ತೋಮ ಹಿಮಾಲಯ. ಹಿಮಾಲಯ ಅನ್ನೋ ಶಬ್ದ ಕಿವಿಗೆ ಬೀಳ್ತಾನೆ ಹಿಂದುವಿನ ಹೃದಯ ಅರಳಿ ಹಲವು ದಿವ್ಯ ಭಾವಗಳ ನಾಡಿಗಳು ಮೀಟತೊಡಗುತ್ತವೆ. ನಮ್ಮ ಸಂಸ್ಕೃತಿಗೆ ಹಿಮಾಲಯ ಒಂದು ಹಿನ್ನೆಲೆ. ನಮ್ಮ ಹಿರಿಯರು ಹೇಗೆ ಬಾಳಿದ್ರು, ಏನು ಆಲೋಚನೆ ಮಾಡಿದ್ರು, ಎಲ್ಲಿ ಗೆದ್ರು, ಹೇಗೆ ಸೋತ್ರು, ಹೀಗೆ ಸಹಸ್ರಾರು ವರ್ಷಗಳ ಘಟನಾವಳಿಗಳಿಗೆ ಮೂಕ ಸಾಕ್ಷಿ ಹಿಮಾಲಯ. ಈ ಜಗತ್ತಿನ ಅತ್ಯಂತ ದೊಡ್ಡ ಪರ್ವತವನ್ನ ಕನ್ನಡದ ಕವಿಯೊಬ್ಬ ಮುಗಿಲಿನ ಹಾರ ಅಂತ ವರ್ಣನೆ ಮಾಡಿದ್ದಾನೆ. ಹರನ ಮಂದಿರ ಗಿರಿಯ ಕಂದರ ಅತುಲ ಸುಂದರ ಮುಗಿಲ ಹಾರ, ನರ ಕಿರಾತನ ಸೆಣೆಸಿ ದಣಿಸಿ ಪಾಶುಪದ ಪಡೆದ ಮರ ಕ್ಷೇತ್ರ ಶೈಲಕುಲ ಸಮ್ರಾಟ ಪೀಠ ಅಂತ ಹಿಮಾಲಯವನ್ನು ಕವಿ ವರ್ಣನೆ ಮಾಡ್ತಾನೆ. ಕವಿಕುಲ ಗುರು ಕಾಳಿದಾಸ ಕುಮಾರ ಸಂಭವದ ಪ್ರಾರ್ಥನಾ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ: ಅಸ್ತುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಪೌರ್ವ ಪರೌ ತೋಯ ನಿಧಿವಗಾಹ್ಯ ಸ್ಥಿತ ಪೃಥಿವ್ಯಾ ಇವ ಮಾನದಂಡ. ಅಂದ್ರೆ ಉತ್ತರದಲ್ಲಿ ಹಿಮವಂತ ನಿಂತಿದ್ದಾನೆ, ತನ್ನ ಎರಡೂ ಬಾಹುಗಳನ್ನು ಸಮುದ್ರದಲ್ಲಿ ಅದ್ದಿದ್ದಾನೆ. ಅವನು ಪರ್ವತಗಳ ರಾಜ, ದೇವತೆಗಳ ಆತ್ಮ, ಭೂಮಿಯ ಅಳತೆಗೋಲು. ಇದು ಅತಿಶಯೋಕ್ತಿ ಅಲ್ಲ. ರಘುವಂಶ ಮತ್ತು ಮೇಘದೂತಗಳಲ್ಲೂ ಕಾಳಿದಾಸ ಹಿಮಾಲಯವನ್ನ ಅದ್ಭುತವಾಗಿ ವರ್ಣನೆ ಮಾಡ್ತಾ ಹೋಗ್ತಾನೆ. ರಾಮನ ಧೈರ್ಯವನ್ನ ಸ್ಥೈರ್ಯೇಣ ಹಿಮವಾನಿವ ಅಂತ ಹೇಳ್ತಾ ಹಿಮಾಲಯಕ್ಕೆ ಹೋಲಿಸ್ತಾರೆ ವಾಲ್ಮೀಕಿಗಳು. ಭಾರವಿ ಕಿರಾತಾರ್ಜುನೀಯದಲ್ಲಿ ಹಿಮಾಲಯವನ್ನು ವೇದಗಳ ಜೊತೆಗೆ ಹೋಲಿಸ್ತಾರೆ. ಅನೇಕ ಋಷಿಮುನಿಗಳ ಆಶ್ರಮಗಳು ಹಿಮಾಲಯದಲ್ಲಿದ್ವು. ವಸಿಷ್ಠರ ಆಶ್ರಮ ಹಿಮಾಲಯದ ತಪ್ಪಲಲ್ಲಿತ್ತು. ತಮಸಾ ನದಿ ತೀರದಲ್ಲಿ ವಾಲ್ಮೀಕಿಗಳ ಆಶ್ರಮ ಇತ್ತು. ಮಾಲಿನಿ ನದಿಯ ತೀರದಲ್ಲಿ ಕಣ್ವಾಶ್ರಮ ಇತ್ತು. ವ್ಯಾಸರ ಆಶ್ರಮ ಬದರಿ ಬಳಿಯ ಮಾಣ ಅನ್ನೋ ಗ್ರಾಮದಲ್ಲಿತ್ತು. ಅಲ್ಲಿನ ಗುಹೆಯಲ್ಲಿ ಕುಳಿತು ವ್ಯಾಸರು ಭಾರತ ಮತ್ತು ಭಾಗವತಗಳನ್ನು ರಚನೆ ಮಾಡಿದ್ದಾರೆ. ಇವತ್ತಿಗೂ ಆ ಗುಹೆಯನ್ನು ನಾವು ನೋಡಬಹುದು. ಹಿಮಾಲಯದಲ್ಲಿ ತಪಸ್ವಿಗಳ ಪರಂಪರೆ ಪ್ರಾಚೀನ ಕಾಲದಿಂದಲೂ ಅವ್ಯಾಹತವಾಗಿ ನಡ್ಕೊಂಡು ಬಂದಿದೆ. ಆಚಾರ್ಯತ್ರಯರು ಈ ನಗಾಧಿರಾಜನ ಆಶ್ರಯವನ್ನು ಪಡೆದು ಸಾಧನೆ ಮಾಡಿದ್ದಾರೆ. ಅರ್ವಾಚೀನ ಕಾಲದಲ್ಲಿ ಮಹರ್ಷಿ ದಯಾನಂದ, ಸ್ವಾಮಿ ವಿವೇಕಾನಂದ, ಸ್ವಾಮಿ ಶ್ರದ್ಧಾನಂದ, ಶ್ರೀ ರಾಮತೀರ್ಥ, ಶ್ರೀ ಅಖಂಡಾನಂದ, ಶ್ರೀ ಗುರುಜಿ ಗೊಳ್ವಲ್ಕರ್ ಮೊದಲಾದ ಅನೇಕ ಹಿರಿಯರು ಹಿಮಾಲಯದಿಂದ ಆಕರ್ಷಿತರಾಗಿದ್ದಾರೆ. ಉತ್ತುಂಗ ಹಿಮಾಚ್ಛಾದಿತ ಶುಭ್ರ ಧವಳ ಶಿಖರಗಳು, ನೇರವಾಗಿ ತಲೆ ಎತ್ತಿ ನಿಂತ ಗಿರಿಗಹ್ವರಗಳು, ಆಳವಾದ ಕಣಿವೆಗಳು, ವೇಗವಾಗಿ ಹರಿಯುವ ನದಿಗಳು, ಗಹನಾರಣ್ಯ, ಬಗೆ ಬಗೆಯ ಫಲಪುಷ್ಪಗಳಿಂದ ಅಲಂಕೃತವಾದ ವೃಕ್ಷವಲ್ಲಿಗಳು ಮೊದಲಾದ ಹಿಮಾಲಯದ ನೈಸರ್ಗಿಕ ವೈಭವ ನೋಡುವವರ ಮನಸ್ಸನ್ನು ಪ್ರಸನ್ನಗೊಳಿಸುತ್ತೆ. ಈ ಪರ್ವತದಲ್ಲಿ ಹೆಜ್ಜೆ ಹೆಜ್ಜೆಗೆ ತೀರ್ಥಕ್ಷೇತ್ರಗಳಿದ್ದಾವೆ. ಧರ್ಮ, ಸಂಸ್ಕೃತಿ, ಕಲೆ, ಸಂಗೀತ, ಶಿಲ್ಪ ಇತ್ಯಾದಿ ಜೀವನದ ಎಲ್ಲ ಕ್ಷೇತ್ರಗಳ ಮೇಲೆ ಕಳೆದ ಸಹಸ್ರಾರು ವರ್ಷಗಳಲ್ಲಿ ಹಿಮಾಲಯ ಪ್ರಭಾವ ಬೀರಿದೆ. ನಮ್ಮ ಪಾಲಿಗೆ ಅದು ಕೇವಲ ಕಲ್ಲು ಮಣ್ಣುಗಳ ಬೆಟ್ಟ ಅಲ್ಲ, ಅದು ಶಿವಾಲಯವೆಂದೇ ನಮ್ಮ ನಂಬಿಕೆ. ಸಮುದ್ರ ಮಟ್ಟದಿಂದ ಸುಮಾರು 23,000 ಅಡಿಗಳ ಎತ್ತರದಲ್ಲಿದೆ ಕೈಲಾಸ. ಕೈಲಾಸ ಅದು ಶಿವನ ನಿವಾಸ, ನಮ್ಮೆಲ್ಲರ ಶ್ವಾಸ. ಸದ್ಯಕ್ಕೆ ಚೈನಾದ ವಶ. ಕೈಲಾಸ ನೋಡ್ಲಿಕ್ಕೆ ಹೇಗಿದೆ? ಅಷ್ಟದಳಾಕೃತಿಯ ಬಿಳಿಯ ಕಮಲದ ಹೂವಿನ ಮಧ್ಯದಲ್ಲಿ ಸ್ಫಟಿಕದ ಶಿವಲಿಂಗ ಇಟ್ಟರೆ ಹೇಗೆ ಕಾಣುತ್ತೋ ಹಾಗೆ ಗೋಚರವಾಗುತ್ತೆ. ಅದನ್ನ ಅಲುಗಿಸುವ ಪ್ರಯತ್ನವನ್ನ ಶಿವಭಕ್ತ ರಾಕ್ಷಸೇಂದ್ರ ರಾವಣ ನಡೆಸಿದ್ದ. ಅದರ ಸಮೀಪದಲ್ಲಿದೆ ರಾಕ್ಷಸ ತಲ. ರಾವಣ ಆತ್ಮಲಿಂಗ ಪ್ರಾಪ್ತಿಗಾಗಿ ತಪಸ್ಸು ನಡೆಸಿದಂತಹ ಸ್ಥಳ. ರಾಕ್ಷಸ ತಲದಿಂದ ಅನತಿ ದೂರದಲ್ಲಿ ಮಾನಸ, ಮನಸ್ಸಿನಷ್ಟು ತಿಳಿಯಾದ ತೆಳ ಕಾಣುವ ಸ್ಫಟಿಕ ಜಲದ ಸರೋವರ. ರಾಜಹಂಸಗಳಿಲ್ಲಿ ವಿಹಾರ ಮಾಡ್ತಾ ಇರ್ತವೆ. ಅಂಡಾಕಾರದಲ್ಲಿರುವ ಈ ವಿಶಾಲ ಸರೋವರದಿಂದ ಸಿಂಧು, ಸರಯು ಮತ್ತು ಬ್ರಹ್ಮಪುತ್ರ ನದಿಗಳು ಹುಟ್ಟುತ್ತವೆ. ಇದೊಂದು ಶಕ್ತಿಪೀಠವೂ ಹೌದು. ಹಿಮಾಲಯದಲ್ಲಿ ಸುಮಾರು 10-11 ಅಡಿಗಳಷ್ಟು ಎತ್ತರದಲ್ಲಿ ಯಮುನೋತ್ರಿ ಮತ್ತು ಗಂಗೋತ್ರಿಗಳು, ಗಂಗಾ ಯಮುನೆಯರ ಉಗಮ ಸ್ಥಳಗಳು. ಯಮುನೋತ್ರಿಗೆ ಹೋದಾಗ ಆ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ ನಮಗನ್ಸೋದು ಸಹಜ. ಆದರೆ ಚಳಿ, ಕೊರೆಯೋ ಚಳಿ, ಚರ್ಮಕ್ಕೆ ಮಾತ್ರ ಅಲ್ಲ, ಒಳಗೆ ಎಲುಬಿಗೂ ತಾಕ್ತಾ ಇರುತ್ತೆ ಆ ಚಳಿ.
ಆ ನೀರಲ್ಲಿ ಸ್ನಾನ ಮಾಡೋದು ಹೇಗೆ? ನೀರು ಹೆಪ್ಪುಗಟ್ಟಿದೆ, ಇಳಿದ್ರೆ ಮೇಲಕ್ಕೆ ಬರೋದು ಕಷ್ಟ. ಇಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ನಂಬಿ ಉದ್ಧಟತನದಿಂದ ಯಾರಾದರೂ ಸ್ನಾನ ಮಾಡ್ಲಿಕ್ಕೆ ಕೆಳಗಿಳಿದ್ರೆ ಅದು ಅವ್ರ ಜೀವನದ ಕೊನೆ ಸ್ನಾನ, ಅವ್ರ ಮೇಲ್ ಬರಲಿಕ್ಕಿಲ್ಲ. ಆದರೆ ಅಲ್ಲಿ ಭಗವಂತನ ಲೀಲೆಯನ್ನು ಗಮನಿಸಬೇಕು. ನೀರು ಹೆಪ್ಪುಗಟ್ಟಿದೆ, ಅಲ್ಲೇ ಪಕ್ಕದ ಕುಂಡದಲ್ಲಿ ನೀರು ಕುದಿತಾ ಇದೆ. ಎಂಥ ಕುದಿತ! ಅಲ್ಲಿ ಹೋದ ಯಾತ್ರಿಕರು ಬಟ್ಟೆಯಲ್ಲಿ ಅಕ್ಕಿಯನ್ನಿಟ್ಟು ಗಂಟು ಕಟ್ಟಿ ಅದರೊಳಗೆ ಇಡ್ತಾರೆ. 5 ನಿಮಿಷದಲ್ಲಿ ಅದು ಬೆಂದ ಅನ್ನ ಆಗಿರುತ್ತೆ. ಕುಂಡದ ಮೂಲೆಯಲ್ಲಿ ದೊರೆಯುವ ಬೆಚ್ಚನೆ ನೀರಿನಲ್ಲಿ ಯಾತ್ರಿಕರು ಸ್ನಾನ ಮಾಡ್ತಾರೆ. ಗಂಗೋತ್ರಿ ಮತ್ತು ಯಮುನೋತ್ರಿಯ ತೀರ್ಥಗಳನ್ನು ಸಂಗ್ರಹ ಮಾಡಿ ಕೇದಾರನಾಥ ಮತ್ತು ಬದರಿನಾಥನಿಗೆ ಪ್ರೋಕ್ಷಿಸಿ ಅಲ್ಲಿನ ತೀರ್ಥಗಳನ್ನು ಸಂಗ್ರಹಿಸಿ ತಮ್ಮ ಊರಿಗೆ ತಂದು ಮಿತ್ರ ಬಾಂಧವರಿಗೆ ಹಂಚತಕ್ಕಂಥದ್ದೊಂದು ಪರಂಪರೆ. ಬದರಿ ನಮ್ಮ ರಾಷ್ಟ್ರದ ಶೀರ್ಷ ಸ್ಥಾನ. ನರನಾರಾಯಣ ಪರ್ವತಗಳ ನಡುವೆ ಬದರಿನಾಥನ ಮಂದಿರ. ಇದು ವ್ಯಾಸರ ತಪೋಭೂಮಿ. ಇಲ್ಲಿ ಭಗವಾನ್ ವೇದವ್ಯಾಸರ ಗುಹೆ ಇದೆ. ಸತ್ಯಯುಗದಲ್ಲಿ ಶ್ರೀ ನಾರಾಯಣನಿಂದ, ತ್ರೇತಾಯುಗದಲ್ಲಿ ಶ್ರೀ ದತ್ತಾತ್ರೇಯನಿಂದ, ದ್ವಾಪರದಲ್ಲಿ ವೇದವ್ಯಾಸರಿಂದ ಮತ್ತು ನಮ್ಮ ಯುಗದಲ್ಲಿ ಶ್ರೀ ಶಂಕರ ಭಗವತ್ಪಾದರಿಂದ ಬದರಿಯ ಪ್ರತಿಷ್ಠೆ ಹೆಚ್ಚಾಯಿತು. ಇಲ್ಲಿನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಮಾಡಿದ್ದು ಶಂಕರ ಭಗವತ್ಪಾದರು. ಬದರಿಯಿಂದ ಉತ್ತರದಲ್ಲೇ ಅಲಕೆಯ ದಡದಲ್ಲೇ ಬ್ರಹ್ಮಕಪಾಲ ಇದೆ. ಋಷಿಕೇಶ್ ಇದೊಂದು ಶೈವ ವೈಷ್ಣವರಿಗೆ ಸಮಾನ ಶ್ರದ್ಧಾ ಕೇಂದ್ರ. ಇಲ್ಲಿ ಸೋಜಿಗೆ ಪಡುವಂಥದ್ದು ಭರತ ಮಂದಿರ. ಇದನ್ನು ಕಟ್ಟಿಸಿದ್ದು ಶ್ರೀ ಶಂಕರಾಚಾರ್ಯರಂತೆ. ಭರತನಿಗಾಗಿ ಭಾರತದಲ್ಲಿ ಮಂದಿರಗಳು ಎಲ್ಲೂ ಇಲ್ಲ. 1-2 ಇರತಕ್ಕಂಥದ್ದು, ಒಂದು ಋಷಿಕೇಶದಲ್ಲಿ ಮತ್ತೊಂದು ಕೇರಳದಲ್ಲಿ, ಇನ್ನೆಲ್ಲೂ ಇಲ್ಲ. ಯಾಕೆ? ರಾಮಾಯಣದಲ್ಲಿ ದೈವತ್ವ ಪ್ರಾಪ್ತವಾದದ್ದು ಇಬ್ಬರಿಗೆ ಮಾತ್ರ, ರಾಮನಿಗೆ ಮತ್ತು ಹನುಮನಿಗೆ. ಹೀಗಾಗಿ ಎಲ್ಲ ಕಡೆ ರಾಮನ ಮಂದಿರ ಇದೆ ಮತ್ತು ಹನುಮನ ಗುಡಿ ಇದೆ. ಸೀತೆ ಮತ್ತು ಲಕ್ಷ್ಮಣರು ಮೆಲ್ಲಗೆ ರಾಮನ ಮಂದಿರದೊಳಗೆ ಸೇರ್ಕೊಂಡ್ಬಿಡ್ತಾರೆ. ಭರತನಿಗಲ್ಲೂ ಜಾಗ ಇಲ್ಲ. ಅಂಥ ಭರತನಿಗಾಗಿ ಒಂದು ಮಂದಿರವನ್ನು ಶಂಕರಾಚಾರ್ಯರು ಕಟ್ಟಿಸಿದ್ದಾರೆ. ಯಾಕೆಂದ್ರೆ ಭರತ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಮೌಲ್ಯ, ಅದೊಂದು ನೀತಿ, ಅದೊಂದು ತತ್ವಜ್ಞಾನ. ಅಣ್ಣನಿಗೆ ಇಲ್ಲದ ಭಾಗ್ಯ ತನಗೆ ಬೇಡ ಅಂತ ತಾಯಿಯ ಪಿತೂರಿಯಿಂದ ಪ್ರಾಪ್ತವಾದ ಸುಖದ ಸೂರ್ಯ ಸಿಂಹಾಸನವನ್ನು ಧಿಕ್ಕರಿಸಿ ಅಣ್ಣನಂತೆ ಜಟಾವಲ್ಕಲಧಾರಿಯಾಗಿ ಅಯೋಧ್ಯೆ ಪಕ್ಕದ ನಂದಿ ಗ್ರಾಮದಲ್ಲಿ 14 ವರ್ಷ ನೆಲೆಸ್ತಾನೆ. ಅಣ್ಣನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ಮಾಡ್ತಾನೆ. ಇಂಥ ತಮ್ಮನ್ನು ಪಡಿಲಿಕ್ಕೆ ದೇವರೇ ಹುಟ್ಟಿ ಬರಬೇಕಾಯಿತು. ಅದಕ್ಕಾಗಿ ಶಂಕರಾಚಾರ್ಯರು ಭರತನ ನೆನಪಿಗಾಗಿ ಈ ಮಂದಿರವನ್ನು ಕಟ್ಟಿಸಿದ್ದಾರೆ. ಈ ಋಷಿಕೇಶ ಸ್ವಾಮಿ ಶಿವಾನಂದರ ಸಾಧನಾ ಕೇಂದ್ರ. ಅವರೇ ಸ್ಥಾಪಿಸಿದ ದಿವ್ಯ ಜೀವನ ಸಂಘದ ಮೂಲಕ ಜಗತ್ತಿಗೆ ಅವರು ಯೋಗದ ಸಂದೇಶವನ್ನು ಕೊಟ್ಟಿದ್ದಾರೆ. ಹತ್ತಿರದ ಹರಿದ್ವಾರಕ್ಕೆ ಹೋಗೋಣ. ಹರಿದ್ವಾರ ಹಿಮಾಲಯದ ಶ್ರೇಷ್ಠ ಕ್ಷೇತ್ರಗಳಲ್ಲಿ ಒಂದು. ಇದು ನಮ್ಮ ನಾಡಿನ ಇತಿಹಾಸಕ್ಕೆ ಸುವರ್ಣ ಸಂಪುಟವನ್ನು ಸೇರಿಸಿರತಕ್ಕಂಥ ಪ್ರಾಚೀನ ತೀರ್ಥಕ್ಷೇತ್ರ. ಅದನ್ನು ಮಾಯಾಪುರಿ, ಕಂಖಲ, ಗಂಗಾದ್ವಾರ ಮುಂತಾಗಿ ಕರೆದಿದ್ದಾರೆ. ಗಂಗೆ ತನ್ನ ಪ್ರವಾಸದಲ್ಲಿ, ತನ್ನ ಯಾತ್ರೆಯಲ್ಲಿ ಮೊದಲ ಬಾರಿ ಮೈದಾನವನ್ನು ಕಾಣತಕ್ಕಂಥದ್ದು ಹರಿದ್ವಾರದಲ್ಲಿ. ಮೈದಾನ ಸಿಕ್ಕಾಗ ಅವಳಿಗೆ ಎಷ್ಟು ಆನಂದ! ಇಡೀ ಮೈದಾನವನ್ನು ಬಾಚಿ ಬಳಸಿ ಉಬ್ಬಿ ತಬ್ಬಿ ಹರಿದಿದ್ದಾಳೆ. ಈ ದಡದಲ್ಲಿ ನಿಂತರೆ ಆ ದಡ ಕಾಣಿಸೋದಿಲ್ಲ. ಹೀಗಾಗಿ ಈ ಕ್ಷೇತ್ರವನ್ನು ಗಂಗಾದ್ವಾರ ಅಂತ ಕರೀತಾರೆ. ಇಲ್ಲೇ ಗಂಗೆ ಶಂತನುವನ್ನು ಮೋಹಿಸಿ ದೇವವ್ರತ ಭೀಷ್ಮಾಚಾರ್ಯರಿಗೆ ಜನ್ಮ ನೀಡಿದ್ದು. ಭರದ್ವಾಜರು ಘೃತಾಚಿ ಅನ್ನತಕ್ಕಂಥ ಅಪ್ಸರೆಯನ್ನು ಮೋಹಿಸಿ ದ್ರೋಣಾಚಾರ್ಯರ ಜನ್ಮಕ್ಕೆ ಕಾರಣವಾದದ್ದು ಇಲ್ಲಿಯೇ. ದಕ್ಷ ಯಜ್ಞ ನಡೆದ ಕ್ಷೇತ್ರ ಇದು. ರಾಮ ಲಕ್ಷ್ಮಣರ ಪಾದಸ್ಪರ್ಶ ಆಗಿದೆ. ಭರ್ತೃಹರಿ ಮುಕ್ತಿ ಕಂಡ ತಾಣ ಇದು. ಇಂಥ ಪ್ರಾಚೀನ ತೀರ್ಥ ಹರಿದ್ವಾರ ಆಗಾಗ್ಗೆ ಕೆಲವು ಗೊಂದಲಗಳನ್ನು ನಿರ್ಮಿಸಿರತಕ್ಕಂಥ ತಾಣವೂ ಹೌದು. ಹರಿದ್ವಾರ್ ಈ ಕ್ಷೇತ್ರದ ಹೆಸರನ್ನು ಹೇಳೋದ್ರ ಬಗ್ಗೆ ಒಂದು ಜಿಜ್ಞಾಸೆ ನಮ್ಮ ದೇಶದಲ್ಲಿದೆ. ಶಿವ ಮತ್ತು ವಿಷ್ಣು ನಮ್ಮ ಪ್ರಮುಖ ದೇವತೆಗಳು. ಅವರ ಭಕ್ತರು ತಮ್ಮ ದೇವರನ್ನೇ ಶ್ರೇಷ್ಠರು ಅಂತ ಭಾವಿಸಿದ್ದಾರೆ. ಶೈವರಿಗೆ ಶಿವ ಶ್ರೇಷ್ಠ, ವೈಷ್ಣವರಿಗೆ ಹರಿ ಸರ್ವೋತ್ತಮ. ಶೈವರು ಇದನ್ನು ಹರಿದ್ವಾರ ಅಂತ ಕರೆದರೆ ವೈಷ್ಣವರು ಹರಿದ್ವಾರ ಅಂತ ಕರೀತಾರೆ. ಯಾವ ಹೆಸರಿಂದ ಕರೆದರೂ ನಡೆಯುತ್ತೆ. ಯಾಕೆಂದ್ರೆ ಹಿಮಾಲಯಕ್ಕೆ ಇದು ದ್ವಾರ. ಹಿಮಾಲಯದ ಯಾತ್ರೆ ಪ್ರಾರಂಭ ಆಗೋದೇ ಇಲ್ಲಿಂದ. ಕೇದಾರದಲ್ಲಿ ಶಿವ ಇದ್ದಾನೆ, ಬದರಿಯಲ್ಲಿ ವಿಷ್ಣು ಇದ್ದಾನೆ. ಹೀಗಾಗಿ ಹರಿದ್ವಾರ ಅಂದ್ರೂ ನಡೆಯುತ್ತೆ, ಹರದ್ವಾರ ಅಂದ್ರೂ ನಡೆಯುತ್ತೆ. ಆದರೆ ಇದನ್ನು ಗಮನಿಸದೆ ಹರಿ ಮತ್ತು ಹರ
ಈ ಎರಡೂ ಹೆಸರುಗಳ ಸಲುವಾಗಿ ಸಂಘರ್ಷ ಮಾಡ್ತೀವಿ. ಸಣ್ಣ ಸಣ್ಣ ಕಾರಣಗಳಿಗಾಗಿ ನಡೆಯುವ ಇಂತಹ ಜಗಳಗಳಿಂದ ರಾಷ್ಟ್ರದ ಆತ್ಮ ದುರ್ಬಲವಾಗುತ್ತೆ. ಹರಿ ಮತ್ತು ಹರ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು? ನಮ್ಮ ಇತಿಹಾಸ ಏನು ಹೇಳುತ್ತೆ? ರಾಮೇಶ್ವರಕ್ಕೆ ಹೋಗೋಣ. ಅಲ್ಲಿ ಹೇಳ್ತಾರೆ, ರಾಮ ಶಿವನ ಪೂಜೆ ಮಾಡಿದ ಕ್ಷೇತ್ರ ಇದು ಅಂತ. ಶಿವಭಕ್ತರಿಗೆ ಸಹಜವಾಗಿ ಆನಂದವಾಗತ್ತೆ. ವಿಷ್ಣುವಿನ ಅವತಾರವಾದ ರಾಮ ಶಿವನ ಪೂಜೆ ಮಾಡ್ತಾನೆ ಅಂದರೆ ಶಿವನೇ ಶ್ರೇಷ್ಠ ಅಂತಲ್ವಾ? ಆ ಎಲ್ಲ ಶಿವಭಕ್ತರನ್ನ ವಿಷ್ಣು ಭಕ್ತರು ಅಲ್ಲಿಂದ ನೇರವಾಗಿ ಅಮರನಾಥಕ್ಕೆ ಕರೆದೊಯ್ತಾರೆ. ಸಮುದ್ರ ಮಟ್ಟದಿಂದ 13,000 ಅಡಿಗಳ ಎತ್ತರದಲ್ಲಿರ್ತಕ್ಕಂಥ ತೀರ್ಥ ಅಮರನಾಥ. ಅದೊಂದು ನೈಸರ್ಗಿಕ ಗುಹೆ, ಅಲ್ಲೊಂದು ಪವಾಡ. ಪ್ರತಿ ತಿಂಗಳ ಶುಕ್ಲ ಪಕ್ಷದಲ್ಲಿ ಚಂದ್ರ ವೃದ್ಧಿಯಾಗುತ್ತಿದ್ದಂತೆ ಆ ಗುಹೆಯ ಮಧ್ಯಭಾಗದಲ್ಲಿ ಹಿಮದ ನೀರು ತೊಟ್ಟಿಕ್ಕೆ ಅದು ಲಿಂಗದ ರೂಪ ಧಾರಣೆ ಮಾಡುತ್ತೆ. ಹುಣ್ಣಿಮೆಯ ದಿನ ಚಂದ್ರ ಪೂರ್ಣಾಕಾರ. ಅಂದು 16 ಅಡಿ ಎತ್ತರದ ಶಿವಲಿಂಗದ ರೂಪವನ್ನ ನಾವಲ್ಲಿ ಕಾಣಬಹುದು. ಕೃಷ್ಣ ಪಕ್ಷದಲ್ಲಿ ಚಂದ್ರ ಕರಗ್ತಾ ಹೋಗ್ತಾನೆ, ಅದರಂತೆ ಲಿಂಗವೂ ಕರಗ್ತಾ ಹೋಗುತ್ತೆ. ಅಮಾವಾಸ್ಯೆ ದಿವಸ ಬಾನ್ನಲ್ಲಿ ಅವನಿರೋದಿಲ್ಲ, ಭುವಿಯಲ್ಲಿ ಇವನಿರೋದಿಲ್ಲ. ಶ್ರಾವಣ ಪೂರ್ಣಿಮೆಯ ದಿನ ದೊಡ್ಡ ಜಾತ್ರೆ ನಡೆಯುತ್ತೆ. ಅಮರನಾಥಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ, ನಡ್ಕೊಂಡು ಹೋಗಬೇಕು. ವಾಹನಗಳ ಸೌಕರ್ಯ ಇಲ್ಲ. 25-30 ಸಾವಿರ ಜನ ಹೋಗ್ತಾ ಇದ್ರು. ಉಗ್ರಗಾಮಿಗಳ ಬೆದರಿಕೆಯ ಬಳಿಕ ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ. ಕಡಿದಾದ ಕಾಲುದಾರಿಯಲ್ಲಿ ಹೋಗಬೇಕು. ಪಕ್ಕದಲ್ಲಿ ಆಳವಾದ ಕಣಿವೆ. ಎಚ್ಚರದಿಂದ ಹೋದ್ರೆ ಅಮರನಾಥ, ಎಚ್ಚರ ತಪ್ಪಿ ಕೆಳಕ್ಕೆ ಬಿದ್ದರೆ ಕೈಲಾಸ. ಜಾಗೃತ ಸ್ಥಿತಿಯಲ್ಲಿ ಸಾಗಿದರೆ ಸೃಷ್ಟಿಯ ಸೌಂದರ್ಯವನ್ನು ನೋಡಬಹುದು. ಅದು ವ್ಯತ್ಯಾಸವಾದರೆ ಸೃಷ್ಟಿಯ ರಹಸ್ಯವನ್ನು ನೋಡಬೇಕಾಗತ್ತೆ. ಅಂಥ ಅಪಾಯಕಾರಿ ಕ್ಷೇತ್ರ. ಆದರೂ ಜನ ಧಾವಿಸ್ತಾರೆ. ಯೋಚನೆ ಮಾಡಿ, ಶ್ರಾವಣ ಮಾಸ, ಮಳೆಗಾಲ, ಕಾರ್ಮುಗಿಲು, ಹಿಮಾಲಯ, ಕಾಲುದಾರಿ, ಅಮರ ಗಂಗೆಯ ಆಳವಾದ ಭಯಾನಕ ಕಣಿವೆ, ಜೊತೆಗೆ ಭಯೋತ್ಪಾದಕರ ಅಟ್ಟಹಾಸ. ಆದರೂ ಜನ ಹೋಗ್ತಾರಲ್ಲ. ಶ್ರಾವಣ ಪೂರ್ಣಿಮೆಗೆ ಯಾಕೆ? ನಮ್ಮ ಇತಿಹಾಸ ಹೇಳುತ್ತೆ, ಶ್ರಾವಣ ಪೂರ್ಣಿಮೆಯ ದಿನ ಪಾರ್ವತಿಗೆ ರಾಮಮಂತ್ರ ಉಪದೇಶ ಮಾಡಿದಂತಹ ಜಾಗ ಇದು. ದಾಸರು ಹೇಳ್ತಾರಲ್ಲ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ. ರಾಮ ಶಿವನ್ ಪೂಜೆ ಮಾಡ್ತಾನೆ, ಶಿವ ರಾಮಮಂತ್ರ ಉಪದೇಶ ಮಾಡ್ತಾನೆ. ನಾವು ಹೊಡೆದಾಡ್ತೀವಿ ಯಾರು ದೊಡ್ಡವರು ಅಂತ. ಯಾರು ದೊಡ್ಡವರು ಅನ್ನುವ ಶ್ರೇಷ್ಠತೆಯ ಪ್ರತಿಪಾದನೆಗೆ ನಾವು ಕಚ್ಚಾಡುವಾಗ ಅವ್ರೇನು ಯೋಚನೆ ಮಾಡಬಹುದು? ಒಬ್ಬ ಹಿರಿಯರು ಹೇಳಿದಂಥ ಒಂದು ಮೋಜಿನ ಘಟನೆ ನನ್ನ ನೆನಪಿಗೆ ಬರ್ತಾ ಇದೆ. ಒಬ್ಬ ಶಿವಭಕ್ತ ಯಾತ್ರೆಗೆ ಹೊರಟ. ಶಿವಭಕ್ತ ಅಂತ ಇಟ್ಕೊಳ್ಳಿ ಅಥವಾ ವಿಷ್ಣು ಭಕ್ತ ಅಂತ ಇಟ್ಕೊಳ್ಳಿ, ನಾವು ಭಾರತ ಭಕ್ತರಾದದ್ರಿಂದ ಇಲ್ಲಿ ಘಟನೆಯ ಅರ್ಥವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಆ ಶಿವಭಕ್ತ ಶಿವನ ಪೂಜೆ ಮಾಡದೆ ಏನೂ ತೆಗೆದುಕೊಳ್ಳೋನಲ್ಲ. ಯಾತ್ರೆಯಲ್ಲಿ ಒಂದು ಊರಿಗೆ ಬಂದ, ದೇವರ ದರ್ಶನಕ್ಕೆ ಅಂತ ಹೊರಟ. ವಿಗ್ರಹದ ಬಳಿ ಹೋದರೆ ಅವನಿಗೊಂದು ಆಶ್ಚರ್ಯ ಕಾದಿತ್ತು. ಅದು ಶಿವನ ವಿಗ್ರಹ ಅಲ್ಲ, ವಿಷ್ಣುವಿನ ವಿಗ್ರಹವೂ ಅಲ್ಲ. ಶಿವ ಮತ್ತು ವಿಷ್ಣು ಎರಡೂ ಬೆರೆತಂಥ ಹರಿಹರನ ಪುತ್ಥಳಿ. ಶೈವ ವೈಷ್ಣವರ ಕಚ್ಚಾಟದಿಂದ ವಿಜಯನಗರ ಸಾಮ್ರಾಜ್ಯ ದುರ್ಬಲವಾಯಿತು. ಅದರ ಅವನತಿಗೆ ಪತನಕ್ಕೆ ಇದೂ ಒಂದು ಕಾರಣ ಅಂತ ಹೇಳ್ತಾರೆ. ಪ್ರಾಯಶಃ ಶೈವ ವೈಷ್ಣವರ ಗೊಂದಲದಿಂದ ಕಂಗಾಲಾದಂಥ ಒಬ್ಬ ರಾಜ ಹರಿಹರರಲ್ಲಿ ಭೇದ ಇಲ್ಲ ಅನ್ನೋದನ್ನು ಮನಗಾಣಿಸ್ಲಿಕ್ಕೋಸ್ಕರ ಈ ಕಲ್ಪನೆ ಮಾಡಿರಬಹುದು. ಹಾಗೆ ಅದು ಹರಿಹರನ ವಿಗ್ರಹವಾಗಿತ್ತು. ಅರ್ಧ ಹರಿ ಅರ್ಧ ಹರ. ತಲೆ ಮೇಲೆ ಅರ್ಧ ಭಾಗ ಕಿರೀಟ, ಅರ್ಧ ಭಾಗ ಜಟೆ. ಕೊರಳ ಹಾರದಲ್ಲಿ ಅರ್ಧ ತುಳಸಿ, ಅರ್ಧ ರುದ್ರಾಕ್ಷಿ. ಒಂದು ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಚಕ್ರ. ವಸ್ತ್ರ, ಒಂದು ಕಡೆ ಚರ್ಮ, ಒಂದು ಕಡೆ ಪಿತಾಂಬರ. ಎಂಥ ಭವ್ಯವಾದ ವಿಗ್ರಹ! ಶಿವನನ್ನು ಬಿಟ್ಟು ಬೇರೆಯವರು ಪೂಜೆ ಮಾಡಲ್ಲ ಅಂತ ನಿರ್ಣಯ ಮಾಡಿದ ಶಿವಭಕ್ತ ಅಲ್ಲಿ ಬಂದು ನೋಡ್ತಾನೆ. ಅರೆ, ನಾನಿಲ್ಲಿ ಪೂಜೆ ಮಾಡಿದರೆ ನನ್ನ ಪೂಜೆ ಸ್ವಲ್ಪ ಭಾಗ ವಿಷ್ಣುಗೆ ಹೋಗುತ್ತಲ್ಲ. ಆದರೆ ಬುದ್ಧಿವಂತ, ಪೂಜೆ ಮಾಡಲೇಬೇಕು, ಆದರೆ ವಿಷ್ಣುವಿಗೆ ಸಲ್ಲದಂತೆ ಮಾಡೋದು ಹೇಗೆ? ಅದಕ್ಕೊಂದು ಯೋಜನೆ ಮಾಡ್ದ. ವಿಗ್ರಹದ ಮಧ್ಯಭಾಗದಲ್ಲೊಂದು ದಾರ, ಸೂತ್ರವನ್ನು ಬಿಟ್ಟ. ಒಂದು ಭಾಗ ಶಿವ, ಮತ್ತೊಂದು ಭಾಗ ವಿಷ್ಣು ತಾನೆ. ಸೀಮಾತೀತ ಭಗವಂತನಿಗೊಂದು ಸೀಮೆ ನಿರ್ಮಾಣ ಮಾಡ್ದ. ಪೂಜೆ ಪ್ರಾರಂಭ ಆಯಿತು. ಗಂಗಾಜಲದಿಂದ ಅಭಿಷೇಕ. ಅವನ ಗಮನ ಎಲ್ಲಿತ್ತು? ಆ ಅಭಿಷೇಕದ ನೀರು ದಾರದಿಂದ ಆ ಕಡೆಗೆ ಹೋಗುತ್ತಾ ವಿಷ್ಣುವಿನ ಕಡೆಗೆ ಹೋಗುತ್ತಾ ಅಂತ ನೋಡ್ತಾ ಇದ್ದ. ಪೂಜೆ ಕಡೆ ಲಕ್ಷ್ಯ ಇರಲಿಲ್ಲ. ಅಭಿಷೇಕ ಆಯಿತು. ಶಿವನಿಗೆ ಹೂ ಮುಡಿಸ್ದ. ಅದರ ಪರಿಮಳವೂ ವಿಷ್ಣುವಿನ ಕಡೆ ಹೋಗಬಾರದು ಅನ್ನೋ ಕಾರಣದಿಂದ ಸ್ವಲ್ಪ ಶಿವನ ಕಡೆನೇ ಹೆಚ್ಚು ತಿರುಗಿಸಿಟ್ಟ. ನೈವೇದ್ಯ ವಿಷ್ಣುಗೆ ತೋರಿಸ್ಲೇ ಇಲ್ಲ. ಅವನಿಗೆ ಫಜೀತಿ ಆದದ್ದು ಗಂಧದ ಕಡ್ಡಿ ಹಚ್ಚಿದಾಗ ಊದುಬತ್ತಿ ಹಚ್ಚಲೇಬೇಕು. ಆದರೆ ಅದರ ಧೂಪ ವಿಷ್ಣು ಕಡೆಗೆ ಹೋಗುತ್ತಲ್ಲ,
ಈ ದಾರ ಅದನ್ನು ತಡೆಯಲ್ವಲ್ಲ, ಮಾಡೋದೇನೋ? ಬಹಳ ಪ್ರತಿಭಾ ಸಂಪನ್ನ ಶಿವಭಕ್ತ. ಆಲೋಚನೆ ಮಾಡ್ತಾನೆ, ಕೆಳಗೆ ಆರತಿ ತಟ್ಟೆನಲ್ಲಿ ಬತ್ತಿ ಇತ್ತು, ಇನ್ನೂ ಎಣ್ಣೆ ಹಾಕಿರಲಿಲ್ಲ. 2 ಬತ್ತಿ ತೆಗೆದುಕೊಂಡ, ಹತ್ತಿಯನ್ನು ಹಿಂಜುದ. ವಿಷ್ಣುಗೆ ಹೇಳ್ದ, ಹೇ ವಿಷ್ಣು, ಈಗ ಈ ಗಂಧದ ಕಡ್ಡಿ ಹಚ್ತೀನಿ, ಧೂಪ ಆ ಕಡೆಗೆ ಬಂದರೆ ನೀನು ತೆಗೆದುಕೊಳ್ಳಬಾರ್ದು ಅಂತ ಹೇಳಿ ಆ ಹತ್ತಿಯನ್ನ ವಿಷ್ಣುವಿನ ಮೂಗಿನ ಹೊಳ್ಳೆ ಒಳಗಿಟ್ಟ. 1 ಹೊಳ್ಳೆ ಅವನು ತಾನೆ. ಇದು ಶಿವನಿಗೆ ಮಾತ್ರ ಸಿಗಬೇಕು ಅನ್ನೋ ಆಸೆ. ಪೂಜೆ ಮುಗೀತು, ವಿಷ್ಣು ಪ್ರತ್ಯಕ್ಷ ಆದ. ಅವನು ಕೇಳ್ದ, ನೀನು ಯಾಕೆ ಬಂದೆ? ನೀನು ಕರೆದೇ ಇಲ್ವಲ್ಲ? ನಿಜ, ಇವನು ಮಾಡಿದ್ದು ಶಿವನ ಪೂಜೆ, ಪ್ರತ್ಯಕ್ಷ ಆದದ್ದು ವಿಷ್ಣು. ಭಕ್ತನ ಪ್ರಶ್ನೆಗೆ ವಿಷ್ಣು ಉತ್ತರ ಕೊಟ್ಟ, ಮಗು, ನೀನು ಪೂಜೆ ಮಾಡುವಾಗ ನಿನ್ನ ಮನಸ್ಸೆಲ್ಲ ನನ್ನಲ್ಲೇ ಇತ್ತಲ್ಲಪ್ಪ. ಅಭಿಷೇಕ ಮಾಡುವಾಗ ಹರಿಗಲ್ಲ, ಹೂ ಮುಡಿಸುವಾಗ ಹರಿಗಲ್ಲ, ನೈವೇದ್ಯ ಇಡುವಾಗ ಹರಿಗಲ್ಲ, ಗಂಧದ ಕಡ್ಡಿ ಹಚ್ಚೋವಾಗಲೂ ಹರಿಗಲ್ಲ ಅಂತ ನನ್ನ ಮೂಗಲ್ ಹತ್ತಿ ಇಟ್ಟಿಯಲ್ಲಪ್ಪ. ನಿನ್ನ ವಿರೋಧ ಭಕ್ತಿಗೆ ಮೆಚ್ಚಿದ್ದೀನಿ, ಬೇಕಾದ ಕೇಳು ಅಂದ. ಇಷ್ಟೇ ಶ್ರದ್ಧೆಯಿಂದ ವಿಷ್ಣು ಪೂಜೆ ಮಾಡಿದ್ರೆ ಶಿವ ಪ್ರತ್ಯಕ್ಷ ಆಗಿ ಇದೇ ಉತ್ತರನ ಕೊಡ್ತಿದ್ದ. ಎಂಥ ಅದ್ಭುತ ಸಮನ್ವಯದ ಉದಾಹರಣೆ ಇದು. ಒಬ್ಬ ಸಂಸ್ಕೃತದ ಜಾಣೆ ಕವಿ ಒಂದು ಶ್ಲೋಕ ಬರೆದಿದ್ದಾನೆ. ಎಂಥ ಸಾಮರಸ್ಯ ಇತ್ತು ಈ ದೇಶದಲ್ಲಿ ಅನ್ನುವಂಥದ್ದು ಆ ಶ್ಲೋಕದಿಂದ ಅರ್ಥವಾಗತ್ತೆ. ಆ ಶ್ಲೋಕ ಹೀಗಿದೆ: ಪಾಯಾತ್ ಕುಮಾರ ಜನಕ ಶಶಿಖಂಡಮೌಳಿ ಶಂಖ ಪ್ರಭಶ್ಚ ನಿಧನಶ್ಚ ಗವೀಶಯಾನಃ ಗಂಗಾಂಚ ಪನ್ನಗಧರಶ್ಚ ಉಮಾವಿಲಾಸ ಆದ್ಯಕ್ಷರೇಣ ಸಹಿತೋ ರಹಿತೋಪಿ ದೇವಃ. ಈ ಶ್ಲೋಕದಲ್ಲಿ ಬರುವ ಶಬ್ದಗಳನ್ನು ಸ್ವಲ್ಪ ಗಮನಿಸಿ. ಕುಮಾರಜನಕ, ಶಶಿಖಂಡಮೌಳಿ, ಶಂಖಪ್ರಭಶ್ಚ, ನಿಧನಶ್ಚ, ಈ ಎಲ್ಲ ಶಬ್ದಗಳ ಅರ್ಥ ಶಿವ ಶಿವ ಅಂತ. ವಿಶೇಷ ಅಂದರೆ ಈ ಎಲ್ಲ ಶಬ್ದಗಳ ಮೊದಲನೇ ಅಕ್ಷರ ತೆಗೆದ್ರೆ ಶಿವ ಇದ್ದದ್ದು ಹೋಗಿ ವಿಷ್ಣು ಅಂತ ಅರ್ಥ ಆಗತ್ತೆ. ಉದಾಹರಣೆಗೆ, ಪಾಯಾತ್ ಕಾಪಾಡ್ಲಿ, ಯಾರು? ಕುಮಾರಜನಕ, ಕುಮಾರಸ್ವಾಮಿಯ ತಂದೆ, ಷಣ್ಮುಖನ ತಂದೆ, ಸುಬ್ರಹ್ಮಣ್ಯನ ತಂದೆ ಶಿವ ನನ್ನನ್ನು ಕಾಪಾಡ್ಲಿ. ಈ ಕುಮಾರಜನಕದಲ್ಲಿ ಕೂ ತೆಗೆದ್ರೆ ಮಾರಜನಕ, ಮಾರ ಅಂದ್ರೆ ಮನ್ಮಥ, ಅವನ ತಂದೆ ಕೃಷ್ಣ, ಮದನ ಪಿತ ನನ್ನನ್ನು ಕಾಪಾಡ್ಲಿ. ಶಶಿಖಂಡ ಮೌಳಿಹಿ, ಶಶಿ ಅಂದ್ರೆ ಚಂದ್ರ, ಚಂದ್ರನ ತುಂಡು ಅಂದ್ರೆ ಬಿದಿಗೆ ಚಂದ್ರನನ್ನ ತಲೆ ಮೇಲೆ ಧರಿಸಿರತಕ್ಕಂಥ ಚಂದ್ರಶೇಖರ ಸೋಮನಾಥ ನನ್ನನ್ನು ಕಾಪಾಡ್ಲಿ ಅಂತ ಅರ್ಥ. ಶಶಿಖಂಡ ಮೌಳಿಲಿ ಶ ತೆಗೆದ್ರೆ ಶಿಖಂಡ ಮೌಳಿಹಿ, ಶಿಖಂಡ ಅಂದ್ರೆ ನವಿಲಗಿರಿ, ಅದನ್ನು ತಲೆ ಮೇಲೆ ಇಟ್ಕೊಂಡವನು ಕೃಷ್ಣ, ಅವನು ನನ್ನನ್ನು ಕಾಪಾಡ್ಲಿ. ಶಂಖ ಪ್ರಭಶ್ಯ, ಶಂಖದ ಮೈಬಣ್ಣದವನು ಅಂದ್ರೆ ಬಿಳುಪಾದ ಮೈಬಣ್ಣದ ಶಿವ ನನ್ನನ್ನು ಕಾಪಾಡ್ಲಿ ಅಂತ ಅರ್ಥ. ಶಂಖಪ್ರಭದಲ್ಲಿ ಶಂ ತೆಗೆದ್ರೆ ಖ ಪ್ರಭಶ್ಯ, ಖ ಅಂದ್ರೆ ಆಕಾಶದ ಬಣ್ಣ, ಆಕಾಶದ ಬಣ್ಣದ ಮೈಯವನು ಯಾರೋ? ನೀಲಮೇಘ ಶ್ಯಾಮನಾದ ಕೃಷ್ಣ ನನ್ನನ್ನು ಕಾಪಾಡ್ಲಿ ಅಂತ ಅರ್ಥ. ನಿಧನಶ್ಚ, ಹಣವಿಲ್ಲದ ಧನರಹಿತ ಸ್ಮಶಾನವಾಸಿ ಲಯಕರ್ತ ಭಸ್ಮ ವಿಭೂಷಿತ ಶಿವ ನನ್ನನ್ನು ಕಾಪಾಡ್ಲಿ ಅಂತ ಅರ್ಥ. ನಿಧನಶ್ಚದಲ್ಲಿ ನೀ ಬಿಟ್ರೆ ಧನಶ್ಚ, ಧನಪತಿ ಲಕ್ಷ್ಮೀಪತಿ ವಿಷ್ಣು ನನ್ನನ್ನು ಕಾಪಾಡ್ಲಿ ಅಂತ ಆಗತ್ತೆ. ಗವೀಶಯಾನ, ಗವ್ ಅಂದ್ರೆ ಹಸು, ವಿ ಅಂದ್ರೆ ಪಕ್ಷಿ, ಹಸುವಿನ ಈಶ ಎತ್ತು ವೃಷಭ, ಅದರ ಮೇಲೆ ಕೂತ್ಕೊಳ್ಳೋನು ಶಿವ. ವೀಷಃ ಅಂದ್ರೆ ಪಕ್ಷಿಗಳ ಒಡೆಯ ಗರುಡ, ಅದರ ಮೇಲೆ ಕೂರೋನು ವಿಷ್ಣು. ಹೀಗೆ ವೃಷಭ ವಾಹನಾದ ಶಿವ ನನ್ನನ್ನು ಕಾಪಾಡ್ಲಿ, ಗರುಡ ವಾಹನಾದ ವಿಷ್ಣು ನನ್ನನ್ನು ಕಾಪಾಡ್ಲಿ ಅಂತ ಅರ್ಥ ಆಗತ್ತೆ. ಗಂಗಾಂಚ, ಗಂಗಾಧರ ನನ್ನನ್ನು ಕಾಪಾಡ್ಲಿ. ಗಂ ಬಿಟ್ರೆ ಗಾಂಚ, ಗೋವುಗಳನ್ನು ಸಲುಹಿದ ಗೋಪಾಲಕೃಷ್ಣ ನನ್ನನ್ನು ಕಾಪಾಡ್ಲಿ. ಪನ್ನಗಧರಶ್ಚ, ಪನ್ನಗ ಅಂದ್ರೆ ಹಾವು, ಶಿವನಿಗೆ ಹಾವೇ ಆಭರಣವಂತೆ, ವಾಸುಕಿ ಕಂಠಭೂಷಣ ಅಂತ ನಾವೇ ಹೇಳ್ತೀವಲ್ಲ, ಹೀಗೆ ಹಾವನ್ನೇ ಆಭರಣವನ್ನಾಗಿ ಹೊಂದಿರತಕ್ಕಂಥ ಶಿವ ನನ್ನನ್ನು ಕಾಪಾಡ್ಲಿ ಅಂತ ಅರ್ಥ. ಪನ್ನಗಧರದಲ್ಲಿ ಪ ಬಿಟ್ರೆ ನಗಧರ, ನಗ ಅಂದ್ರೆ ಪರ್ವತ, ಅದನ್ನು ಎತ್ತಿ ಹಿಡಿದವನು ಕೃಷ್ಣ. ಗಿರಿಧರ ಗೋಪಾಲ, ಗೋವರ್ಧನಧಾರಿ, ಅವನನ್ನು ಕಾಪಾಡ್ಲಿ. ಉಮಾವಿಲಾಸ, ಉಮೆಗೆ ಆನಂದ ಕೊಟ್ಟ ಶಿವ ನನ್ನನ್ನು ಕಾಪಾಡ್ಲಿ. ಉಮಾವಿಲಾಸದಲ್ಲಿ ಹೂ ಬಿಟ್ರೆ ಮಾವಿಲಾಸ, ಮಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯ ಗಂಡ ಅನ್ನೋ ಕಾರಣಕ್ಕೆ ಅವನನ್ನ ಮಾಧವ ಅಂತ ಕರಿತೀವಿ, ಅವನನ್ನು ಕಾಪಾಡ್ಲಿ. ಕೊನೆಗೆ ಈ ಶ್ಲೋಕದಲ್ಲಿ ಕವಿ ಆಶಯ ಏನು? ಆದ್ಯಕ್ಷರೇಣ ಸಹಿತೋ ರಹಿತೋಪಿ ದೇವಃ ಅಂದ್ರೆ ಮೊದಲಕ್ಷರ ಸಹಿತವಾಗಿ ಅಥವಾ ರಹಿತವಾಗಿ ಸ್ತುತಿಸಲ್ಪಡತಕ್ಕಂಥ ಒಬ್ಬನೇ ದೇವರು ನಮ್ಮನ್ನು ಕಾಪಾಡ್ಲಿ. ಶೈವರಾದ್ರೆ ಇಡೀ ಶ್ಲೋಕ ಹೇಳಿ, ವೈಷ್ಣವರಾದ್ರೆ ಒಂದೊಂದು ಅಕ್ಷರ ಬಿಟ್ಬಿಟ್ಟು ಹೇಳಿ, ಜಗಳ ಬೇಡ ಅಂತ ಭಾವನೆ. ಎಂಥ ಸಾಮರಸ್ಯದ ಶ್ರುತಿ ಇದೆ ಅಲ್ವಾ ಈ ಶ್ಲೋಕದಲ್ಲಿ. ಸಣ್ಣ ಸಣ್ಣ ಕಾರಣಕ್ಕೆ ನಾವು ಹೊಡೆದಾಡ್ತೀವಿ. ಒಂದು ದೇವಸ್ಥಾನದಲ್ಲಿ ತೀರ್ಥ ಯಾರಿಗೆ ಮುಂಚೆ ಕೊಡಬೇಕು ಅನ್ನೋಕ್ಕೊಂದು ಜಗಳ, ಅದು ಸುಪ್ರೀಂ ಕೋರ್ಟ್ವರೆಗೆ ಹೋಯ್ತು.
ಆಗ ಸುಪ್ರೀಂ ಕೋರ್ಟ್ ಭಾರತದಲ್ಲಿರಲಿಲ್ಲ, ಲಂಡನ್ನಲ್ಲಿತ್ತು. ಅದನ್ನು ಪ್ರಿವಿ ಕೌನ್ಸಿಲ್ ಅಂತ ಕರೀತಾ ಇದ್ರು. ಈ ತೀರ್ಥದ ಕೇಸು ಪ್ರಿವಿ ಕೌನ್ಸಿಲ್ಗೆ ಹೋಯ್ತು. ಅಲ್ಲಿ ನ್ಯಾಯಾಧೀಶರು ಕೇಳಿದ್ರು, ವಾಟ್ ಡು ಯು ಮೀನ್ ಬೈ ತೀರ್ಥ? ತೀರ್ಥ ಅಂದ್ರೇನು? ಪಾಪ ಅವನಿಗೆ ಗೊತ್ತಿರಲಿಲ್ಲ. ಎಷ್ಟು ಹಾಸ್ಯಾಸ್ಪದ. ನೀರಿಗೆ ತೀರ್ಥದ ಸ್ಥಾನ ಕೊಟ್ಟಿದ್ದು ನಾವು, ಅದರ ಕಲ್ಪನೆ ಇಲ್ಲದ ವ್ಯಕ್ತಿ ಹತ್ರ ನ್ಯಾಯ ಕೇಳ್ತೀವಿ. ಇನ್ನೊಂದು ದೇವಸ್ಥಾನದಲ್ಲಿ ಆನೆ ಹಣೆ ಮೇಲೆ ಯು ಆಕಾರದ ನಾಮ ಹಾಕಬೇಕು, ವೈ ಆಕಾರದ ನಾಮ ಹಾಕಬೇಕು ಅನ್ನೋ ಜಗಳ. ಅದು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಅಲ್ಲಿ ತೀರ್ಮಾನ ಆಗೋಕ್ ಮುಂಚೆ ಆನೆನೇ ಸತ್ತು ಹೋಗುತ್ತೆ. ಏನನ್ಬೇಕಿದಕ್ಕೆ ಇಂಥ ನಡವಳಿಕೆಗಳಿಗೆ? ಹರಿದ್ವಾರ ಕಣ್ಮುಂದ್ ಬಂದಾಗ ಈ ರೀತಿಯ ಜಿಜ್ಞಾಸೆಗಳನ್ನು ಮೆಲಕ್ ಹಾಕ್ತಕ್ಕಂಥ ನೋವಿನ ಕ್ಷಣ ನಮ್ಮ ಬಾಳ್ನಲ್ಲಿ ಬರುತ್ತೆ. ಅದಾಗದಿದ್ದಂತೆ ಸಾಮರಸ್ಯದ ಬದುಕನ್ನು ಸಾಗಿಸ್ತಕ್ಕಂಥ ಪ್ರಯತ್ನ ನಮ್ಮಿಂದ ಆಗಬೇಕು. ಬಂಧುಗಳೇ, ಒಟ್ನಲ್ಲಿ ಹಿಮಾಲಯದಲ್ಲಿ ಹೆಜ್ಜೆ ಹೆಜ್ಜೆಗೆ ತೀರ್ಥಕ್ಷೇತ್ರಗಳಿದ್ದಾವೆ. ಲಾಸಾ, ಕೀರ್ತಿಪುರ, ವೈಷ್ಣೋದೇವಿ, ಹೇಮಕುಂಡ, ನೇಪಾಳದ ಪಶುಪತಿನಾಥ, ಮತ್ಸ್ಯೇಂದ್ರನಾಥ, ಮುಕ್ತಿನಾಥ, ಬೋಧನಾಥ, ಸ್ವಯಂಭೂನಾಥ ಇವೆಲ್ಲವೂ ಹಿಮಾಲಯದಲ್ಲಿರ್ತಕ್ಕಂಥ ಪ್ರಾಚೀನ ತೀರ್ಥಕ್ಷೇತ್ರಗಳು. ಇದೇ ಪರ್ವತದ ತಪ್ಪಲಿನಲ್ಲೇ ಪಶುಪತಿನಾಥ ಪಾರ್ವತಿಯ ಸಮ್ಮುಖದಲ್ಲಿ ಪ್ರಾರ್ಥನೆಗೆ ಪಾಶುಪತವನ್ನು ಕರುಣಿಸಿ ಮನುಕುಲವನ್ನು ಅನುಗ್ರಹಿಸಿದ್ದಾನೆ. ಹವಾಮಾನ ದೃಷ್ಟಿಯಿಂದ ನಮಗೆ ಹಿಮಾಲಯ ಮಾಡಿರತಕ್ಕಂಥ ಉಪಕಾರ ಅಷ್ಟಿಷ್ಟಲ್ಲ. ಕೆಲವೇ ವರ್ಷಗಳ ಹಿಂದೆ ರಷ್ಯಾದಲ್ಲಿ ಸಂಭವಿಸಿದ ಅಣುವಿದ್ಯುತ್ ಸ್ಥಾವರದಲ್ಲಿನ ಅಗ್ನಿ ದುರಂತದಿಂದಾಗಿ ಹೊರಟ ಅಣು ವಿಕಿರಣಗಳಿಂದ ಭಾರತವನ್ನು ಕಾಪಾಡಿದ್ದು ಇದೇ ಹಿಮಾಲಯ. ಹಿಮಾಲಯ ಇಲ್ದಿದ್ರೆ ಆಗ ಭಾರತದ ವಾಯು ವಿಷಮಯವಾಗ್ತಿತ್ತು. ಹಾಗೆಯೇ ದಕ್ಷಿಣ ಸಮುದ್ರದಿಂದ ಬರತಕ್ಕಂಥ ಮಳೆಯನ್ನ ತಡೆದು ವಿಪುಲ ಜಲವೃಷ್ಟಿಯಾಗುವಂತೆ ಮಾಡತಕ್ಕಂಥದ್ದು ಹಿಮಾಲಯ. ಹಿಮಾಲಯದಿಂದ ಹರಿದು ಬರತಕ್ಕಂಥ ನದಿಗಳಿಂದಾಗಿ ಭಾರತ ಸುಜಲಾಂ ಸುಫಲಾಂ ಆಗಿದೆ. ಒಟ್ನಲ್ಲಿ ನಮ್ಮ ಬದುಕು ಹಿಮಾಲಯವನ್ನು ಅವಲಂಬಿಸಿದೆ ಅನ್ನತಕ್ಕಂಥದ್ದು ಅತಿಶಯೋಕ್ತಿಯ ಮಾತಲ್ಲ. ಹೀಗಾಗಿ ಹಿಮಾಲಯ ಅಂದ ತಕ್ಷಣ ಈ ನಾಡಿನ ಪ್ರತಿ ಮಗುವಿನ ಹೃದಯದ ವೀಣಾ ತಂತಿಯನ್ನು ಸ್ಪರ್ಶ ಮಾಡಿದ ಹಾಗಾಗತ್ತೆ. ನಮಸ್ಕಾರ.